ಆಷಾಢ ಮಾಸ ಆಗಿರೋದ್ರಿಂದ ಚಾಮುಂಡಿ ಬೆಟ್ಟದಲ್ಲಿ ಪ್ರತಿ ಶುಕ್ರವಾರ ವಿಶೇಷ ಪೂಜೆ. ಆ ಸಂದರ್ಭದಲ್ಲಿ ಒಟ್ಟಿಗೆ ಬಂದಿದ್ದವರು ಈ ರೀತಿ ಹಣೆಗೆ ಕುಂಕುಮ ಇಟ್ಟು ಚರ್ಚೆಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ರವಿ ಪಾಂಡವಪುರ. ರವಿ, ಈಗ ಈ ಹಿಂದೆ ಬಿಜೆಪಿಯವರು ಮಾಡಿದ್ದ ಆರೋಪ ಮತ್ತೆ ಆಗ ಹಂಚಿಕೊಂಡಿದ್ದ ಫೋಟೋ, ಅದರ ಜೊತೆಗೆ ಈಗ ಕಾಣಸಿಗ್ತಾ ಇರೋ ಈ ಫೋಟೋ ಆರೋಪಗಳು ಸಾಬೀತಾಗೋ ಹಾಗೆ ಭಾಸ ಆಗುತ್ತೆ, ಬೇರೆನೇ ಅರ್ಥ ಕೊಡ್ತಾ ಇದೆ ಈ ಫೋಟೋ. ಏನ್ ಡೀಟೇಲ್ಸ್ ಇದೆ ಈ ಬಗ್ಗೆ? ವಿಜಯ್, ಈವರೆಗೆ ನಾನು ಮದುವೆ ಆಗಿಲ್ಲ ಅಂತ ಹೇಳಿ ಅಧಿಕೃತವಾಗಿ ಅಫಿಡೇವಿಟ್ ನಲ್ಲೂ ಕೂಡ ಸಲ್ಲಿಸಿದ್ದಂತಹ ಚಾಮರಾಜನಗರ ಸಂಸದ ಸುನಿಲ್ ಬೋಸ್ ಅವರು ನಿನ್ನೆ ಆಷಾಢ ಮಾಸದ ಹಿನ್ನೆಲೆಯಲ್ಲಿ ಶುಕ್ರವಾರ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಗರ್ಭಗುಡಿಯಲ್ಲಿಯೇ ಪ್ರವಾಸೋದ್ಯಮ ಇಲಾಖೆಯ ಜಂಟಿ ನಿರ್ದೇಶಕಿ ಸವಿತಾ ಅವರ ಹಣೆಗೆ ಕುಂಕುಮವನ್ನ ಇಟ್ಟಿದ್ದಾರೆ. ಆ ಒಂದು ವಿಡಿಯೋ ಮತ್ತು ಆ ಫೋಟೋ ಈಗ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಿದೆ. ಈ ಒಂದು ಫೋಟೋವನ್ನು ಇಟ್ಕೊಂಡು ಈಗ ಬಿಜೆಪಿಯ ಐಟಿ ಸೆಲ್ ಹಾಗೂ ಯುವ ಬಿಜೆಪಿಯ ಘಟಕದವರು ಪ್ರಶ್ನೆಯನ್ನೇ ಎತ್ತಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ನಾನು ಯಾವುದೇ ಮದುವೆ ಆಗಿಲ್ಲ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಕೂಡ ನಾವು ದೂರನ್ನ ನೀಡಿದ್ವಿ. ಸವಿತಾ ಅವರ ಜೊತೆ ಇದ್ದಂತಹ ಒಂದಷ್ಟು ಫೋಟೋಗಳನ್ನ ಹಾಕಿದ್ವಿ, ಅದನ್ನು ಕೂಡ ದೂರಿನಲ್ಲಿ ಉಲ್ಲೇಖಿಸಿದ್ವಿ. ಆದ್ರೆ ಅದಕ್ಕೆ ಸಕಾರಾತ್ಮಕವಾದ ಸ್ಪಂದನೆ ಸಿಕ್ಕಿರ್ಲಿಲ್ಲ. ನಾನು ಮದುವೆ ಆಗಿಲ್ಲ ಅಂತಾನೆ ವಾದ ಮಾಡಿದ್ವು. ಆದ್ರೆ ಈಗ ಪ್ರವಾಸೋದ್ಯಮ ಇಲಾಖೆಯ ಕಾರ್ಯದರ್ಶಿ ಅಂದ್ರೆ ಸರ್ಕಾರಿ ಅಧಿಕಾರಿ ಕೆಎಎಸ್ ಅಧಿಕಾರಿ ಆಗಿರುವಂತಹ ಸವಿತಾ ಅವರ ಹಣೆಗೆ ಕುಂಕುಮ ಇಟ್ಟಿದ್ದರ ಹಿನ್ನೆಲೆ ಏನು, ಹಣೆಗೆ ಕುಂಕುಮ ಇಟ್ಟಿದ್ದಾರೆ, ಹಾಗಾಗಿ ಇವರಿಗೂ ಅವರಿಗೂ ಇರುವಂತಹ ಸಂಬಂಧ ಏನು ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಅಂತ ಹೇಳಿ ಈಗ ಒತ್ತಡ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಹಾಗೂ ಜಾಲತಾಣದಲ್ಲಿ ಫೋಟೋಗಳನ್ನ ಹಾಕಿ ವೈರಲ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಇದೇ ಒಂದು ಅನುಮಾನ ಸದ್ಯ ಎಲ್ರಿಗೂ ಕೂಡ ಈಗ ಕಾಡ್ಲಿಕ್ಕೆ ಶುರುವಾಗಿರೋದು. ಕಾರಣ, ಸುನಿಲ್ ಬೋಸ್ ಅವರು ನಾನು ಈವರೆಗೆ ಮದುವೆ ಆಗಿಲ್ಲ ಅಂತ ಹೇಳ್ತಿದ್ರು. ಆದ್ರೆ ಮದುವೆ ಆಗಿಲ್ಲದೆ ಇವ್ರ ಜೊತೆ ಅಂದ್ರೆ ಅಧಿಕಾರಿಯ ಜೊತೆ ಇರ್ಲಿಕ್ಕೆ ಹೇಗೆ ಸಾಧ್ಯ, ಹೇಗಿದ್ದಾರೆ ಅನ್ನೋದನ್ನು ಕೂಡ ಪ್ರಶ್ನೆಯನ್ನ ಎತ್ತಿದ್ದಾರೆ. ಇದು ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಿದೆ ವಿಜಯ್. ಸೊ ರವಿ, ಈಗ ಅಧಿಕಾರಿಯೊಬ್ಬರು ಜನಪ್ರತಿನಿಧಿಯ ಜೊತೆಗೆ ದೇವಸ್ಥಾನಕ್ಕೆ ಬರ್ತಾರೆ, ಧರ್ಮಪತ್ನಿಗೆ ಹಣೆಗೆ ಕುಂಕುಮ ಇಡೋ ಶೈಲಿಯಲ್ಲೇ ಸಂಸದರು ಅಧಿಕಾರಿ ಹಣೆಗೆ ಕುಂಕುಮ ಇಡ್ತಾರೆ ಅಂದ್ರೆ ವಿವಾಹ ಆಗಿದೆಯಾ ಸುನಿಲ್ ಬೋಸ್ರಿಗೆ ಆಗಿದ್ರೆ ಸವಿತಾ ಅವರ ಜೊತೆಗೆ ಅನ್ನೋದು ಒಂದು ವೇಳೆ ಹೌದು ಅಂತ ಆದ್ರೆ, ಅಥವಾ ಯಾಕೆ ಈ ವಿಚಾರಗಳನ್ನ ಮುಚ್ಚಿಡುವಂತದ್ದಾಯ್ತಾ, ಅಥವಾ ಯಾವ ರೀತಿ ಚರ್ಚೆಗಳಾಗ್ತಾ ಇದೆ ಈಗ ಈ ಬಗ್ಗೆ? ಈಗಾಗಲೇ ಸವಿತಾ ಅವರ ಜೊತೆಗೆ ಮದುವೆ ಆಗಿದೆ. ಮದುವೆ ಆಗಿ ಅವರ ಪತಿ ಜೊತೆ ಇದ್ರು, ಅವರಿಗೆ ಮಕ್ಕಳು ಕೂಡ ಇದ್ರು. ಆದ್ರೆ ಅವರ ಕುಟುಂಬದಲ್ಲಿ ವೈಮನಸ್ಸು ಉಂಟಾಗಿ ಅವರು ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇದು ಒಂದೆಡೆ ನ್ಯಾಯಾಲಯದ್ರೆ ಅವರಿಬ್ರು ಕೂಡ ಅಂದ್ರೆ ಸವಿತಾ ಹಾಗೂ ಅವರ ಪತಿ ಇಬ್ರು ಕೂಡ ಪರಸ್ಪರ ಬೇರೆ ಬೇರೆ ಬದುಕ್ತಿದ್ದಾರೆ, ಬೇರೆ ಬೇರೆ ವಾಸ ಮಾಡ್ತಿದ್ದಾರೆ. ಇದರ ನಡುವೆ ಸುನಿಲ್ ಬೋಸ್ ಅವರ ಜೊತೆ ಅಂದ್ರೆ ಅಧಿಕಾರಿಯಾಗಿರುವಂತಹ ಸವಿತಾ ಅವರು ಅತ್ಯಾಪ್ತತೆಯಿಂದ ಒಂದಷ್ಟು ದಿನಗಳ ಕಾಲ ಓಡಾಡ್ತಿದ್ರು. ಅದು ಕಿಸೂರು ಭಾಗದಲ್ಲಿ ಎಲ್ರಿಗೂ ಕೂಡ ಗೊತ್ತೇ ಇದೆ. ಈ ವಿಚಾರ ಸದ್ಯ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಅದಕ್ಕೆ ಪ್ರಮುಖ ಕಾರಣ, ಧರ್ಮಪತ್ನಿಗೆ ಹಣೆಗೆ ಕುಂಕುಮ ಇಡುವ ರೀತಿಯಲ್ಲಿಯೇ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಅವರ ವರ್ಧಂತಿ ದಿನವೇ ಹಣೆಗೆ ಕುಂಕುಮವನ್ನ ಇಟ್ಟಿರೋದು ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರೋದು. ಪತ್ನಿಗೆ ಇಟ್ಟ ರೀತಿಯಲ್ಲಿ ಇಟ್ಟಿದ್ದಾರೆ, ಅವರು ಪತ್ನಿಯಾ ಅಂತ ಹೇಳಿ ಈಗ ಸಾರ್ವಜನಿಕರು ಕೂಡ ಜಾಲತಾಣದಲ್ಲಿ ಪ್ರಶ್ನೆಯನ್ನ ಎತ್ತಿದ್ದಾರೆ. ಇದಕ್ಕೆಲ್ಲವನ್ನು ಉತ್ತರ ಕೊಡಬೇಕಾದವರು ಇಬ್ಬರೇ, ಒಂದು ಸುನಿಲ್ ಬೋಸ್ ಅವರು, ಮತ್ತೊಬ್ರು ಸವಿತಾ ಅವರು. ಈಗ ಅವರ ನಡೆ ಏನಿರುತ್ತೆ, ಅವರ ಉತ್ತರ ಏನಿರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ವಿಜಯ್. ಓಕೆ, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.